ಏ ಕಳ್ಳಿ 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 ತೂ ಕಳ್ಳಿ 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 ಏನ್ ಮಾಡ್ತಾ ಇದೀಯಾ? ಕ್ಲೀನ್ ಮಾಡ್ತಾ ಇದ್ದೀನಿ. ಡೌ ಮಾಡಬೇಡಿ. ವಿಷಯ ಏನು ಅಂತ ಹೇಳಿ. ಮೈ ಡಿಯರ್ ಲೆಕ್ಸ್ ಬ್ಯೂಟಿ, ನೀನು ನೋಡ್ತಾ ಇದ್ರೆ ಆಮಸೂತ್ರಲ್ಲಿ ಬರೋ ಕೆತ್ತಿರನ ಕೈ ಫಸ್ಟ್ ಬ್ಯೂಟಿ ಆಗಿದ್ಯಾ. ಅಯ್ಯಯ್ಯೋ, ಈ ತರ ಮೈ ಕೈ ನೋಡ್ಸ್ಕೊಳ್ಳೋ ಜಾಬು ನಿನಗೆ ಬೇಕಾ? ಎಷ್ಟು ಅಂತ ಕಷ್ಟ ಬೀಳ್ತೀಯೇ. ನೋಡಿಲಿ, ಈ ಹೊಟ್ಟೆ, ಈ ಕುಳ್ಳ, ನನ್ನಿಂದ ನಿನಗೆ ಯಾವ ಸುಖನೂ ಸಿಗೋದಿಲ್ಲ. ನಾನು ಹೇಳ್ತೀನಿ ಕೇಳೋ, ಇವತ್ತೇ ಮನೆ ಬಿಟ್ಟು ಹೋಗ್ಬಿಡು. ಹೋಗಿ ನಿಂತರನೇ ಯಂಗ್ಸ್ಟರ್ ಬ್ಯೂಟಿ ಆಗಿರೋ ಯಶ್ ಇಲ್ಲ ಲೂಸ್ ಮಾದನೋ ಇಂಥವ್ರನ್ನ ಸೆಲೆಕ್ಟ್ ಮಾಡಿ ಮದುವೆ ಮಾಡ್ಕೊಂಡು ಕುಲು ಮನಾಲಿಗೆ ಹೋಗಿ ಎಂಜಾಯ್ ಮಾಡು. ನಾನು ನಿನಗೆ ಡೈವರ್ಸ್ ಕೊಡ್ತಾ ಇದ್ದೀನಿ. ನಿಜವಾಗ್ಲೂ? ಎಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹೋಗು ಹೋಗು ಹೋಗು. ಜೈ. ಹೇಗಾದ್ರೂ ಮಾಡಿ ಅವಳನ್ನ ಮರ್ಡರ್ ಮಾಡಿಬಿಡ್ಲೇಬೇಕು. ಏನಯ್ಯ ಏನಯ್ಯ. ಎಸ್. ಹಾಲಲ್ಲಿ ವಿಷಾನ ಬೆರೆಸಿದೀನಿ. ಅವಳಿಗೆ ಸೂಸೈಡ್ ನೋಟ್ ಬರ್ದಂಗೆ ಬರೀತೀನಿ. ನನಗೆ ವಿಪರೀತ ಹೊಟ್ಟೆ ನೋವು ತಡಿಲಾರ್ದೆ ಜೀವನದಲ್ಲಿ ಜಿಗುಪ್ಸೆ ಬಂದು ವಿಷ ಕುಡ್ದು ಸಾಯ್ತಾ ಇದ್ದೀನಿ. ಈ ವಿಷ ಹಾಕಿರೋ ಹಾಲ್ನ ಕುಡ್ದು ಅವಳು ವಿಲಿ ವಿಲಿ ಒದ್ದಾಡಿ ಗೋಟ ಕಂಡ್ಬಿಡ್ತಾಳೆ. ಆಮೇಲೆ ಮರಕ್ಕೆ ಹಗ್ಗ ಹಾಕಿ ಅವಳನ್ನ ಎಳ್ಕೊಂಬಂದು ಈ ಹಗ್ಗಕ್ಕೆ ತಲೆನ ತೂರಿಸಿ ಹಂಗೆ ಹಗ್ಗನ ಎಳೆದು ನೇಣ ಹಾಕ್ಬಿಡು. ನೋಡು, ನಿಮ್ಮಪ್ಪ ಜೋಕಾಲಿ ಆಡ್ತಾರೆ. ಬರೋ ನಾವು ಆಡೋಣ. ಅಯ್ಯೋ. ಕಿಕ್ಕು ಹುಡ್ಗಿ ಸೂಪರ್, ಆದ್ರೆ ನಿನಗ್ ಸ್ವಲ್ಪ ಜಾಸ್ತಿ ಆಯ್ತು. ಹಿಡ್ಕೊ. ದುಡ್ಡು ನಿನಗ ಇಲ್ಲ ಡೊನೇಷನ್ಗ? ನನ್ಗೇನೆ. ನಿನಗೂ ಹೇಳ್ಬೇಕು ಅನ್ನಿಸ್ತಿದೆ, ನನಗೂ ಕೇಳ್ಬೇಕು ಅನ್ನಿಸ್ತಿದೆ. ಏನು? ಐ ಲವ್ ಯು ಅಂತ ಹೇಳ್ಬಿಟ್ರೆ. ನಿನ್ನ ಅಜ್ಜಿ ವೆರೈಟಿ ವೆರೈಟಿ ಅಂತ ಹೇಳಿದ್ದನ್ನೇ ರುಟೀನ್ ಆಗಿ ಹೇಳ್ತಿದ್ರೆ ನನಗೆ ಕಮ್ಮಿ ಆಗತ್ತೆ. ನಿನ್ ಮೇಲೆ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ. ಪ್ಲೀಸ್ ಪ್ಲೀಸ್ ಪ್ಲೀಸ್, ಆ ಎಕ್ಸ್ಪೆಕ್ಟೇಷನ್ ಎಲ್ಲ ಪಕ್ಕದಲ್ಲಿ ಇಟ್ಬಿಟ್ಟು ಒಂದೇ ಒಂದ್ಸತಿ ಐ ಲವ್ ಯು ಅಂತ ಹೇಳ್ಬಿಡು ಪ್ಲೀಸ್. ಅಯ್ಯೋ, ನೀ ನಂಗೆ ತುಂಬಾ ಇಷ್ಟ ಆಗ್ಬಿಟ್ಟೆ ಕಣೋ, ತುಂಬಾ ಇಷ್ಟ ಆಗ್ಬಿಟ್ಟೆ. ಬಾಯ್. ಇಷ್ಟ ಆದ್ಮೇಲೆ ಐ ಲವ್ ಯು ಅಂತ ಹೇಳ್ಬೋದಲ್ವಾ ಪ್ಲೀಸ್. ಲವ್? ಆ. ಏ, ಇಷ್ಟ ಆಗೋದೇ ಬೇರೆ, ಲವ್ ಆಗೋದೇ ಬೇರೆ. ನೀ ನಂಗೆ ಇಷ್ಟ ಆಗ್ಬಿಟ್ಟೆ ಕಣೋ. ಲೈಫಲ್ಲಿ ತುಂಬಾ ಜನರನ್ನ ಇಷ್ಟ ಪಡಬಹುದು, ಆದ್ರೆ ಲವ್ ಮಾಡೋದು ಒಬ್ಬನ್ನೇ. ಸೋ ಸ್ವೀಟ್. ಬಾಯ್. ಹಲೋ. ಏನಿದು? ಇಷ್ಟ ಲವ್ ಎರಡು ಒಂದೇ ಅನ್ಕೊಂಡಿದ್ದಲ್ಲ, ನನಗೆ ಕನ್ಫ್ಯೂಸ್ ಮಾಡ್ತೀಳಲ್ಲ ಇವಳು. ಅಯ್ಯೋ ಚೇಚೆ. ಓಯ್ ಕಿಕ್ಕು, ಓ, ನೀ ನಂಗೆ ತುಂಬಾ ಇಷ್ಟ ಆಗ್ಬಿಟ್ಟೆ ಕಣೋ. ನನಗ್ ಮಾತ್ರ ಇದು ಇಷ್ಟ ಆಗ್ಲಿಲ್ಲ. ನನ್ನನ್ನ ಇಷ್ಟು ದಿನ ಹಾಸ್ಪಿಟಲ್ ಮಲ್ಗಂಗ್ ಮಾಡ್ದಲ್ಲ ನಿನ್ನ. ಅಣ್ಣ, ಈ ಮುಲು ಕುಲು ಕುಲು ಯಾಕೋ ಹೇಳಕ್ ಬರ್ತಲ್ಲ ಅಣ್ಣ ತಲೆಗ್ ಭಾಷೆ. ನಿನಗ್ ಬರ್ಲಿ ಬಿಡ್ಲಿ, ನೀನ್ ಹೇಳಬೇಕು ಕಲೀಲೇಬೇಕು. ಅಣ್ಣ, ನಾವ್ ಯಾವ್ದೇ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದ್ರು ಅವನ್ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಹೊಡಿತಾನಣ್ಣ. ಅದಕ್ಕೆ ಕಣ ಈ ಬಾಡಿ ಲ್ಯಾಂಗ್ವೇಜ್ ಬುಕ್ ತಂದಿರೋದು. ಹಿಂದಿ ಹಾಜಿ ಅವನ್ ಹೆಂಗ ಮುಗ್ಸೋದು? बम लगा देंगे देंगे उसका साथ इसको भी बम लगा देंगे। ಇವನ
ಸ್ವಲ್ಪ ದುಡ್ಡು ಖರ್ಚಾಗುತ್ತೆ. ನೋ ಪ್ರಾಬ್ಲಮ್ 10 lakhs ಅಡ್ವಾನ್ಸ್. 10 lakhs ಡೀಲ್ ಓಕೆ. ಥ್ಯಾಂಕ್ ಯು. ಫೋಟೋ ನಿನಗೆ ಆಲ್ರೆಡಿ ನಮ್ಮ ಹತ್ರ ಇದೆ. ಹೈ ಲೈ, ನಾನೇನ್ ದಡ್ಡ ಬಡ್ಡಿ ಮಗ ಅನ್ಕೊಂಡ? ನಾನು ಕೊಟ್ಟಿದ್ದು ಬ್ಲಾಕ್ ಅಂಡ್ ವೈಟ್, ನಿನ್ನ ಹತ್ರ ಕಲರ್ ಹೆಂಗೋ ಬಂತು? ಇದನ್ನ ಕಲರ್ ಜೆರಾಕ್ಸ್ ಮಾಡಿಸ್ದೆ. ಕಲರ್ ಜೆರಾಕ್ಸ್ ಮಾಡಿಸ್ತಾ? ಇದನ್ನ ಮುಂಚೆ ಹೇಳಕ್ಕೆ ಏನಾಗಿತ್ತು? ನಾಯಿ ಮುಚ್ಚೋ ಬಾಕ್. 10 lakhs ಅಬ್ಬಾ. ಹೇಗಾದ್ರೂ ಮಾಡಿ ಅವನು ಹೊಡೆದಾಕ್ಬಿಡ್ಬೇಕಲ್ಲ. ನನ್ ಕಾರು ಐ ಕೀ ಇಲ್ಲೇ ಬಿಟ್ಟು ಹೋಗೋನಲ್ಲ. ಫಸ್ಟ್ ಎತ್ಕೊಂಡು ನೋಡೋಗ್ಬಿಡ್ಬೇಕು. ಇದೇನು ನಮ್ಮ ಪಾರ್ಟಿ ಎತ್ಕೊಂಡ್ಬಿಡ್ತಾ? ಬಾಂಬ್ ಇಕ್ಬಿಟ್ಟೇನು? ಹೂನಣ್ಣ. ಅಯ್ಯೋ 10 ಲಕ್ಷ ಕೊಟ್ಬಿಟ್ಟು ಅವನ ಕೆಳಗಡೆ ಅವನೇ ಬಾಂಬ್ ಇಕ್ಸ್ಕೊಂಡ್ಬಿಟ್ಟಲ್ಲೋ. ಬನ್ರೋ. ಅಯ್ಯೋ ನನಗೆ ಗುಜ್ರಿ ಗಾಡಿ ಕೊಟ್ಬಿಟ್ಟು ನಾನ್ ಬೆನ್ಮೂಳೆ ಮುರಿದಾಕಿ ನನ್ನ ಮಗನೇ ಹಾಯಾಗಿ ಎಸಿ ಗಾಡಿ ಕುತ್ಕೊಂಡ್ ಓಡಾಡ್ತಾ ಇದೀಯಾ? ಅಲ್ಲ ಸರ್, ಕಾರು ಗಾಡಿ ಸರ್. ಹೋಗ ಯಾವ ಗಾಡಿ? ಪಿಸಾಚಿ ಮಗ್ದವನೆ, ವೈಟ್ ಅಂಡ್ ವೈಟ್ ನನಗೆ ಕರೆಕ್ಟ್. ಜೀವನ 100-200 ಫಸ್ಟ್ ಟೈಮ್ ಹೆವಿ ಕಮಾಯಿ. ಬಾಂಬ್ ಅವನ್ಗಲ್ಲ, ಈ ನನ್ ಮಗನ್ಗಿಡಬೇಕಾಗಿತ್ತು. ಅಯ್ಯೋ ಸರ್, ಪೊಲೀಸ್ನವ್ರಿಗೆ ಬಾಂಬ್ ಇಕ್ತಿಯೇನೋ? ಸರ್ ನಾನಲ್ಲ ಸರ್. ಸರ್ ನೀಚೆಲ್ಲ ಕತ್ತಾರೆ ಸಾಲಿಟ್ಟು ಬಾಂಬ. ನೀವೇನ್ ಅಂಕಲ್, ಮಕ್ಕಳು ಲೈಫಲ್ಲಿ ಯಾವತ್ತೂ ಸೆಟ್ಲ್ ಆಗದೆ ಇದ್ರೆ ಯಾವ ಅಪ್ಪನಾದ್ರೂ ವರಿ ಮಾಡ್ಕೋತಾರೆ. ಆದ್ರೆ ನೀವು ಅವನ್ಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ. ನೀವೇ ಹೇಳಿ ಅಂಕಲ್, ಯಾಕೆ ಅವನ ಮೇಲೆ ಅಷ್ಟೊಂದು ಓವರ್ ಕಾನ್ಫಿಡೆನ್ಸು? ಅವನು ನಂತರ ಅಲ್ಲ, ಅದಕ್ಕೆ ನನಗೆ ಚಿಕ್ಕ ವಯಸ್ಸಿಂದ ಎಂಜಿನಿಯರ್ ಆಗಬೇಕು ಅನ್ನೋ ಆಸೆ. ಮನೇಲಿ ಕಷ್ಟ, ಬ್ಯಾಂಕಲ್ಲಿ ಕೆಲಸ ಮಾಡೋ ಪರಿಸ್ಥಿತಿ, ಇಷ್ಟ ಇಲ್ದಿರೋ ಕೆಲಸ, ಕೈ ತುಂಬ ಸಂಬಳ. ಈಗ ಮ್ಯಾನೇಜರ್, ಸೆಟಲ್ಡ್, ಹ್ಯಾಪಿ, ಸಕ್ಸಸ್ಫುಲ್. ಬೆಳಿಗ್ಗೆ ಎಲ್ಲ ಚೆನ್ನಾಗಿರುತ್ತೆ, ರಾತ್ರಿ ನಿದ್ದೆ ಬರೋಕ್ ಮುಂಚೆ ಅರ್ಥವಾಗದಿರೋ ನೋವು, ಮಾಡಬೇಕಾಗಿದ್ದನ್ನು ಮಾಡೋಕ್ಕಾಗ್ಲಿಲ್ವಲ್ಲ, ಲೈಫಲ್ಲಿ ಏನೋ ಮಿಸ್ ಮಾಡ್ಕೊಂಡು ಫೀಲಿಂಗು. ಅದೆಲ್ಲರಿಗೂ ಇರುತ್ತೆ, ನನಗೂ ಇದೆ. ಆದರೆ ನನ್ನ ಮಗನಿಗೆ ಅದು ಬರಬಾರ್ದು. ನನ್ನ ಮಗ ಏನ್ ಅನ್ಕೊಂಡಿದಾನೋ ಅದನ್ನ ಮಾಡಬೇಕು. ಅವನ್ ಕೆಲಸ ಮಾಡಕ್ಕಾಗದೆ ಕೆಲಸ ಬಿಡ್ತಾ ಇಲ್ಲ, ಅವನಿಗೆ ಬೇಕಾಗಿರೋದು ಏನೂ ಸಿಗ್ತಾ ಇಲ್ಲ, ಅದಕ್ಕೆ ಬಿಡ್ತಾ ಇದ್ದಾನೆ. ಎಲ್ಲರೂ ಅವನು ಏನಾಗ್ಬಿಡ್ತಾನೋ ಅಂತ ಅನ್ಕೊಂಡಿದ್ದಾರೆ. ಆದರೆ ಅವನು ಏನೋ ಆಗೇ ಆಗ್ತಾನೆ ಅಂತ ನನಗೆ ನಂಬಿಕೆ ಇದೆ. That's the faith I have in my son. ಈ ಅಪ್ಪ ಮಗನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಇವರು ನೀ ಜನ್ಮದಲ್ಲಿ ಬದಲಾಯಿಸಕ್ಕಾಗಲ್ಲ. ತಗೊಳ್ಳಿ. ಇಲ್ಲಿ ನೋಡಮ್ಮ, ನನ್ ಮಗ ಒಬ್ಬ ತಿಕ್ಲು, ಆದ್ರೆ ಒಳ್ಳೆಯವನಮ್ಮ. ನೀನಂದ್ರೆ ಅವನಿಗೆ ತುಂಬಾ ಇಷ್ಟ. ಯಾವಾಗ್ಲೂ ಅವನ ಜೊತೆನೇ ಇರ್ತೀನಿ ಅಂತ ಮಾತು ಕೊಡ್ತೀಯಾ? ಕೊಡು. ನೀನೇ ನಮ್ಮ ಅವನಿಗೆ ಅಷ್ಟೊಂದು ಟೆನ್ಷನ್ ಕೊಡ್ತಾ ಇದೀಯಾ? ಅವನ್ ತಿಂಡಿ ಕೂಡ ಸರಿಯಾಗಿ ತಿಂತಾ ಇಲ್ಲ. ಇಷ್ಟ ಪಡೋದಕ್ಕೂ ಪ್ರೀತಿ ಮಾಡೋದಕ್ಕೂ ವ್ಯತ್ಯಾಸ ಗೊತ್ತಾಗದೆ ಒದ್ದಾಡ್ತಾ ಇದ್ದಾನೆ. ಅವನ ಮನಸ್ಸು ಖುಷಿ ಕೊಡೋ ತರ ಒಂದೆರಡು ಮಾತಾಡು. ಹೋಗು ಹೋಗು. ಯಾಕೆ ಬರ್ಬಾರ್ದಾ? ಬರ್ಬೋದು. ಆ ವಿಷಯ ಮಾತಾಡಮ್ಮ. ನೀನೊಬ್ನೇ ಅನ್ಕೊಂಡಿದ್ದೆ, ಫ್ಯಾಮಿಲಿನೇ ಗೋಗರಿತಾ ಇದಾರಲ್ಲೋ. ಹೌದಾ ಡ್ಯಾಡಿ? ವಾಟ್ ಈಸ್ ದಿಸ್? ನಡಿ 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 ನಡಿ.